ಹಣದ ವ್ಯವಹಾರದ ಕಾರಣಕ್ಕಾಗಿ ಸಿಂಧನೂರು ನಗರದ ಗುಜರಿ ವ್ಯಾಪಾರಿಯಾದ ಜನತಾ ಕಾಲೋನಿಯ ನಿವಾಸಿ ಜಮೀರ್ ಅನ್ನುವಂಥ ವ್ಯಕ್ತಿಯ ಮೇಲೆ ಹಿರೇಹಳ್ಳ ಪಕ್ಕದ ಸಿತಾರ್ ಫಾರ್ಮ್ ಕೋಳಿ ವ್ಯಾಪಾರಿ ವಲಿ ಭಾಷಾ ಹಲ್ಲೆಯನ್ನು ಎಸಗಿದ್ದಾನೆ ಅನ್ನುವಂಥ ಆರೋಪದ ಅಡಿಯಲ್ಲಿ ಇಲ್ಲಿನ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳವಾರ ರಾತ್ರಿ 9 ಗಂಟೆಯ ಸುಮಾರಿಗೆ ಜನತಾ ಕಾಲೋನಿಯಲ್ಲಿರುವಂತಹ ತಮ್ಮ ಮನೆಯಲ್ಲಿ ಊಟ ಮುಗಿಸಿ ಹೆಂಡತಿ ಮತ್ತು ಮಕ್ಕಳ ಜೊತೆಯಲ್ಲಿ ಕೂತ್ಕೊಂಡಿದ್ದಂತಹ ಸಂದರ್ಭದಲ್ಲಿ ವಲಿ ಭಾಷಾ ಮುಖಣ್ಣೆ ಸಾಬ್ ಅಕ್ರಮ ಕೂಟವನ್ನು ಕಟ್ಟಿಕೊಂಡು ಏಕಾಏಕಿ ಮನೆಯೊಳಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮೈಮೇಲಿನ ಬನಿಯನ್ ಹರಿದು ಎಳೆದಾಡಿ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ. ಅಲ್ಲದೆ ಕೋಳಿಯನ್ನು ಕತ್ತರಿಸುವಂತಹ ಚಾಕುವಿನಿಂದ ದಾಳಿಯನ್ನು ನಡೆಸಿ ಕೊಲೆ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಅದರಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಪಟ್ಟಾಗ ಎಡಗೈ ರಟ್ಟೆಗೆ ತಗುಲಿ ನನಗೆ ಗಾಯ ಆಗಿದೆ. ಇದರಿಂದ ಭಯಭೀತರಾದ ನನ್ನ ಹೆಂಡತಿ ಮಕ್ಕಳು ಕಿರ್ಚಾಡ್ತಾ ಇದ್ದ ಹಾಗೆ ಅಕ್ಕಪಕ್ಕದ ಜನರು ಬಂದು ಜಗಳವನ್ನ ಬಿಡಿಸಿದ್ದಾರೆ ಅಂತ ಹೇಳಿ ಗುಜರಿ ವ್ಯಾಪಾರಿ ಜಮೀರ್ ಅತಾವುಲ್ಲಾ ಸಾಬ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ನಾನು ವಲಿ ಸಾಬು ಇಬ್ಬರು ದೋಸ್ತರಿದ್ವಿ, ಹಳೆ ದೋಸ್ತರು. ಲಿವೇಟಿಗೆ ಅಡ್ಡಾಡ್ತಿದ್ವಿ. ನಾನು ಆತನ ಜೊತೆಗೆ ಬೇಡ ಅಂತೇಳಿ ಸರ್ಕೊಂಬಿಟ್ಟೆ, ಮನುಷ್ಯ ಸರಿಗಿಲ್ಲ ಅಂತೇಳಿ. ಏಕಾಏಕಿ ಜನವರಿ 14ಕ್ಕೆ 50 ಮಂದಿ ಕರ್ಕೊಂಡು ನನಗೆ ಬಡ್ಯಾಕೆ ಬಂದ. 50 ಮಂದಿ ಕರ್ಕೊಂಡು ಬಡಿದು ನೋಡಿದ್ನಂದ. ನಾನು ಹೋಗಿ ಸ್ಟೇಷನಿಗೆ ಹೋಗಿ ಕೇಸ್ ಮಾಡಿದೆ. ನನ್ನ ಮ್ಯಾಗ ಹಿಂಗೆ ಹಲ್ಲೆ ಮಾಡಕತ್ತಾನೆ, ಕಿರಿಕಿರಿ ಮಾಡಕತ್ತಾನ ಅಂತೇಳಿ ನಾನು ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಮರುದಿವಸ ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ಸಾಹೇಬ್ರು ವಿರೆಡ್ಡಿ ಸಾಹೇಬ್ರು ಏನಂದರು, ಜಗಳ ಮಾಡಬೇಡಪ್ಪ ವಲಿ ಸಾಬ್ ಅಂತೇಳಿ ಆತ ಹೇಳಿ ಕಳಿಸಿದ್ರು. ಎಂಪ್ಲೇನ್ಸ್ ಹಾಕಿ ಅವತ್ತು ಪಾಸ್ ಆದ ಕಂಪ್ಲೇಂಟ್ ಮಾಡಬೇಕಂದ್ರೆ. ಹೋಗ್ಲಿ ಅಂತ ಸುಮ್ಮನೆ ಆಗಿದ್ದೆ. ಆವತ್ತು ಕಂಪ್ಲೇಂಟ್ ಮಾಡಿದ್ನ ಅಂತೇಳಿ ಹೊಟ್ಟೆ ಕಿಚ್ಚು ಇಟ್ಕೊಂಡು ನಿನ್ನೆ ರಾತ್ರಿಗೆ 10ವರೆಗೆ ಏಕಾಏಕಿ ಮನ್ಯಾಗ ಊಟ ಮಾಡ್ಕೊಂಡು ಕುಂತೀನಿ. ನನ್ನ ಹೆಂಡ್ರ ಮಕ್ಳ ಜೊತೆ ಬನ್ನಿನ ಮ್ಯಾಗ ಏಕಾಏಕಿ ಬಂದು ವಲಿ ಸಾಬ್ ನನಗೆ ಅಲ್ಲೇ ಮಾಡಿ 4-5 ಮಂದಿ ಕರ್ಕೊಂಬಂದು ಅಲ್ಲೇ ಮಾಡಿ ಚಾಕು ಚೂರಿ ಅದು ಚಿಕನ್ ಕೊಡೋದು ಚೂರಿ ತೊಗೊಂಬಂದು ಖತಮ್ ಖರ್ಚು ಹೊಡ್ತಾ ಅಂತ ಹೊಡೆದು ನಾನು 100 ಕೋಟಿ ಮನುಷ್ಯ ಇದ್ದೀನಿ, ನೀನು ಕಲಾಸ್ ಮಾಡಿಬಿಡ್ತೀನಿ, ನನಗೆ ಎಂಪ್ಲೇನ್ಸ್ ಜಗ್ಗಿ ಅದಾವ, ರಾಜಕೀಯ ನನ್ನ ಪರವಾಗೈತೆ, ಎಲ್ಲ ನನ್ನ ಪರವಾಗೈತೆ ಅಂತ ದುಡ್ಡು ಅದಾವ. 5 ವರ್ಷದಲ್ಲಿ ನಾನು 100 ಕೋಟಿ ಗಳಿಸಿನ ಅಂತೇಳಿ ನನಗೆ ವೈಯಕ್ತಿಕವಾಗಿ ಧಮಕಿ ಹಾಕಕತ್ತಾನ, ಕಲಾಸ್ ಮಾಡಿಸ್ತಾನ ಅನ್ನಕತ್ತಾನ. ಇಲ್ಲ ಆತನ ಬಗ್ಗೆ ಸ್ಟೇಷನಿಗೆ ಹೋಗಿ ಭಾಳ ಮಂದಿ ಹಿಂಗೆ ಕೇಸ್ ಮಾಡ್ರಿ, ಆಫ್ ಮಾಡ್ರಿ ಕೇಸ್. ಯಾಕಪ್ಪ ಅಂದ್ರೆ ಭಾಳ ಮಂದಿಗೆ ಬಡ್ದಾನ. ಕೇಸ್ ಮಾಡಿದ್ರೆ ಏನಂತಾನ್ರಿ, ನಿಮ್ಮ ಕೌಂಟ್ರ್ ಕೇಸ್ ಮಾಡಿಸ್ತೀನಿ, ನಿಮ್ಮ ಮ್ಯಾಗ ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ, ಕೌಂಟ್ರ್ ಕೇಸ್ ಮಾಡಿಸ್ತಾನೆ. ಅದಕ್ಕೋಸ್ಕರ ಮಂದಿ ಎಲ್ಲ ರಂಜಿ ಹೋಗಕತ್ತಾರ. ಈಗ ನಾವು ಆತ ಮ್ಯಾಗ FIR ಮಾಡೀವಿ. ಈಗ ನಮ್ಗೆ ಅದೇ ಧಮಕಿ ಹಾಕಕತ್ತಾನ, ನಿಮ್ಮ ಮ್ಯಾಗ ಕೌಂಟ್ರ್ ಕೇಸ್ ಕೊಡ್ತೀವಿ, ಅಟ್ರಾಸಿಟಿ ಮಾಡಿಸ್ತೀವಿ ಅಂತ ಅನ್ನಕತ್ತಾನ. ಇವ್ರು ಕೂಡ ನನಗೆ ಧಮಕಿ ಹಾಕ್ಸಕತ್ತಾನ. ಪೊಲೀಸರು ಸರಿಗೆ ನನಗೆ ಪ್ರೊಟೆಕ್ಷನ್ ಕೊಡಕತ್ತಿಲ್ಲ, ಪ್ರೊಟೆಕ್ಷನ್ ಕೊಡಬೇಕು. ಈತ ದೊಡ್ಡ ಗುಂಡ ಇದಾನ ವಲಿ ಸಾಬ್, ಬರೀ ಜಗಳ ಮಾಡ್ತಾನ, ಮಂದಿ ಹೊಡಿತಾನ ಬಡಿತಾನ. ಆತಗೆ ಯಾರು ಏನು ಮಾಡೋವಲ್ರು. ಕಾನೂನು ಸ್ವಲ್ಪ ಅಂಜಿಕಿಲ್ಲ, ಏನಿಲ್ಲ. ದಯವಿಟ್ಟು ನಮ್ಮ SP ಸಾಹೇಬರು, ರಾಯಚೂರು SP ಸಾಹೇಬರು ನಾನು ಮನವಿ ಮಾಡಿ ಹೇಳ್ತೀನಿ, ಇಂಥ ರೌಡಿ ಶೀಟ್ರಿಗೆ ಸ್ವಲ್ಪ ನೋಡಬೇಕು, ಇವ್ರ ಮ್ಯಾಗ ರೌಡಿ ಶೀಟ್ರ್ ಮಾಡಿಸ್ಬೇಕು. ಮಾತಿದ್ರೆ ನನ್ನ ತಗ 100 ಕೋಟಿ ಮನುಷ್ಯ ಅದಾನ ಅಂತ IT ರಿಟರ್ನ್ಸ್ ಅವ್ರು ಏನು ಮಾಡಕತ್ತಾರೆ, GST ಅವ್ರು ಏನು ಮಾಡಕತ್ತಾರನ. 1 ಕೋಟಿ 2 ಕೋಟಿ ಗಳಿಸಿದವ್ರು ಮನೆಗೆ ಹೋಗಿ ಕಬ್ಜಾ ಮಾಡಕತ್ತಾರೆ. ಇಂಥ 100 ಕೋಟಿ ಗಳಿಸಿದ್ರೆ ಇಂಥ ಏನು ಆ್ಯಕ್ಷನ್ ತೊಗೊಳೋಲ್ರು. ಪದೇ ನನ್ನ ಮ್ಯಾಗ ಅಲ್ಲೇ ಮಾಡಕತ್ತಾನ. ದಯವಿಟ್ಟು ನನ್ನ ಜೀವಕ್ಕೆ ಏನಾರ ಆದರೆ ವಲಿ ಸಾಬನೇ ಇದು ಕಾರಣ. ಜೊತೆಗೆ ಇಬ್ಬರು ಮೂವರು ಇದಾರ. ದಯವಿಟ್ಟು ನನ್ನ ಹೆಸರು ಜಮೀರ್ ಭಾಷಾ ಅಂತೇಳಿ, ನಾನೊಂದು ಬಿಸ್ನೆಸ್ ಮ್ಯಾನ್ ರೀ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.